ಗೊಂದಲದಿಂದ ಮುಂದೂಡಿದ ಸಾಮಾನ್ಯ ಸಭೆ. ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರದಂದು ನಡೆದ ಸಾಮಾನ್ಯ ಫಾರ್ಮ್ ಭರ್ತಿ ಇಲ್ಲದ ಕಾರಣ ಸಾರ್ವಜನಿಕ ಗೊಂದಲದಿಂದ ಮುಂದಕ್ಕೆ ಸಾಮಾನ್ಯ ಸಭೆಗೆ ಕನಿಷ್ಠ 100 ಜನ ಆದರೂ ಸೇರಬೇಕಾಗಿತ್ತು. ಆದರೆ ಯಾರು ರೈತರು, ಗ್ರಾಮ ಪಂಚಾಯತ್ ಸದಸ್ಯರು, ಇನ್ನು ಉಳಿದ ಅಧಿಕಾರಿಗಳು ಸೇರಿದ ಕಾರಣ ಡಿಸೆಂಬರ್ 9ಕ್ಕೆ ಮುಂದೂಡಲಾಗಿದೆ ಎಂದು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದ್ದಾರೆ. ಲೆಕ್ಕ ಪರಿಶೋಧನೆ ಸಭೆಯಲ್ಲಿ ಅಧಿಕಾರಿಗಳ ಮಧ್ಯೆ ಸಾರ್ವಜನಿಕರ ಮಧ್ಯ ವಾಗ್ವಾದ ನಡೆಯಿತು. ಆಟಕ್ಕುಂಟು ಲೆಕ್ಕಕ್ಕಿಲ್ಲದೆ ಸಾಮಾನ್ಯ ಸಭೆ ನಡೆಯಿತು. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತಹ ಸಾರ್ವಜನಿಕರು ಡಿಸೆಂಬರ್ 9ಕ್ಕೆ ತಪ್ಪದೇ ವೀಕ್ಷಿಸಿ ಯುವ ನಾಯಕ ನ್ಯೂಸ್ ಚಾನೆಲ್ನಲ್ಲಿ. MGNR ಯೋಜನೆ ಕ್ರಿಯಾಧೀನ ಏನು ತಯಾರು ಮಾಡೋ ಕಾಮ ಇದು ಗ್ರಾಮ ಸಭೆ ಇದ್ದಿಲ್ಲ, ಅದನ್ನ ಇಲ್ಲಿವರೆಗೆ ಅಂದಿಲ್ಲ. ಇವರು ಸರ್ ಎಲ್ಲ ಇದು ಮುಗಿಯೋ ಸಮಯ ಮುಗಿದೈತಿ. ಈಗ ಅಧ್ಯಕ್ಷ ಮಾಡಿದ್ರು ಯಾರು ಸರಿ ಯಾಕೆ ತಗೊಳಾಗಿದ್ದೀರಿ ಅಂತ ಕೇಳಿದ್ರು. ಹಂಗ ಮಾಡ್ಸೋದು ಸುಮಾರು ಒಂದೊಂದು ಸರ್ ಸರ್ ಹೇಳಿ. ಲೆಕ್ಕ ಪರಿಶೋಧನೆ ಆ ಹಳ್ಳಿಯಲ್ಲಿ ಹೋಗಿ ಲೆಕ್ಕ ಪರಿಶೋಧನೆ ಅಲ್ಲೆಲ್ಲ ನಡಿಬೇಕು. ಹಿರೇಮುರಾಳ್ ಅಂತ ಹೇಳಿ ಬೋರ್ಡ್ ಹಾಕಿರಿ. ನಾ ಹೇಳಿ ಹೇಳ್ರಿ ಅದು ಮೇನ್ ಪಾಯಿಂಟ್ ಸ್ಟಾರ್ ಆಗಿ ಬರೋದು. ಮನೆ ಎಂಟ್ರಿ ಮಾಡಿಸಿದ್ದೀನಿ ಈ ವರ್ಷ ಕಾಮಗಾರಿದಾಗ ಮೇನ್ ಜನಗಳು ಯಾವುದೇ ಕಾಮಗಾರಿ ಇದನ್ನ ಹೊರತುಪಡಿಸಿ ಮೊದಲು ಇದನ್ನ ಇಟ್ಟು ಮುಂದಿನ ಕೆಲಸ ಮಾಡೋದು. ಯಾಕಂದ್ರೆ ವಾರಸಭೆಯಲ್ಲಿ ಎಲ್ಲರೂ ಒಕ್ಕೋರಿಂದ ಕೇಳಿದ್ರೆ ಒಂದೇ ಒಂದು ಕಾಮಗಾರಿ ನಿಮ್ದದು ರಸ್ತೆ ಉಳ್ಕಾದೆಲ್ಲ ವೈದ್ಯ ಕೇಳಿದ್ರು. ಬಟ್ ನಿಮ್ಗೆ ಎಲ್ಲರೂ ಕೂಡಿ ಏನ್ ಮಾಡಿದ್ರೆ ಅದೊಂದು ರಸ್ತೆ ಒಂದು ಸೀಟ್ ನಮ್ಗೆ ಕೊಡ್ರಿ ಸರ್ ಅಂದ್ರಿ. ಅದ್ರ ಕಾಮಗಾರಿ ನಮ್ಮ ಆಪರೇಟರ್ ಹೇಳಿದೀನಿ ಎಂಟ್ರಿ ಮಾಡಕ್ಕೆ ಇದೊಂದು ಮೇನ್ ಆಗಿ ಇದನ್ನ ಜನಗಳದಾಗ ಯಾವ ಕಾಮಗಾರಿ ತಗೋಬೇಕಂದ್ರೆ ಮೊದಲು ಈ ಕಾಮಗಾರಿ ತಗೊಂಡು ಉಳಿದ ಕಾಮಗಾರಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಸರ್. ತಾವೆಲ್ಲರೂ ಹೇಳಿದ್ನ ಗಮನ ಎಂಟ್ರಿ ಮಾಡ್ಕೊಂಡಿದ್ದೀನಿ ಸರ್. ಕರೆಕ್ಟ್ ಸರ್ ಒಂದು ₹1,00,000 ದಾರಿಗೆ ಇಟ್ಟೇವೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಇದನ್ನ ಕೇಳಿದ್ವಿ. ಅದಕ್ಕೆ ಏನ್ರ ಇದನ್ನ ಕೊಡಾಕ ಮೆಂಬರ್ ಕೇಳಂದ್ರಿ. ಹೌದಲ್ರಿ, ನಿಮ್ಮನ್ನ ಕೇಳಿದೆ ಅದು ₹1,00,000 ಸರ್ ದಾರಿ ಸ್ವಲ್ಪ ಮಾಡ್ಕೊತೀವಂದ್ರ ಆ ಮೆಂಬರ್ ಫೋನ್ ಎತ್ತಕ್ಕೆ ಕೇಳಿಲ್ಲ ನಮ್ಮದು ಏನೇನು ನಾವು ಕರ್ಕೊಂಡ್ಬರಕ್ ಈಗ ಅದು ಕ್ರಿಯೇಟ್ ಇನ್ನೂ ಆಗಿಲ್ಲ. ಏನೋ ಒಂದು ಸ್ವಲ್ಪ ರಸ್ತೆ ರೈತರ ಡಾಕ್ಟರ್ ಬಂದ್ರಪ್ಪ ಅಂದ್ರೆ ಅವ್ರು ಬಸ್ಸಿದು ಗೊತ್ತಿರ್ತೈತಿ, ಅವ್ರು ಮಾಡ್ಸೋದು ಗೊತ್ತಿರ್ತ. ಅಥವಾ ನಮ್ಮ ರೈತರ ಹೆಸರಲ್ಲಿ ಹಾಕಿದ್ರು ಯೋಜನೆ ನಾವು ಮಾಡ್ಕೊಂಡ್ರೆ ಇನ್ನೊಬ್ರು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಒಂದೊಂದು ನಿಮಿಷ ಆ ಉದ್ದೇಶಕ್ಕೆ ರೈತರು ಸ್ವೀಕರಿಸ್ತೀವಿ. ಈಗ ರೈತರು ಬರ್ಸಿದ್ದು ಬರಲ್ಲ, ಮೆಂಬರ್ ಬರ್ಸಿದ್ದು ಬರ್ತಾವಲ್ರಿ. ಮೆಂಬರ್ ರೈತರು ಬರ್ಸ್ತಾರೋ ಏನು ಬೇರೆ ಯಾರು? ಹೌದಾ ಸರಿ, ಒಪ್ಕೊಂಡು ಸರ್. ಈಗ ಬೇಕಾಗಿತ್ತಪ್ಪ ಅಂದ್ರ 10 ಮಂದಿ ವ್ಯಕ್ತಿಗಳಿಗೆ ಪ್ರತಿ ಸಲ ಅವ್ರದೇ ಕಾಮಗಾರಿ ಬರ್ಸೋದು ಕೊಡ್ತಾರ, ಇನ್ನೊಬ್ಬರ ಕಾಮಗಾರಿಗಳು ಬರ್ಸಾಗಿಲ್ಲ. ಉಳಿದ ಕಾಮಗಾರಿ ಎಲ್ಲರಿಗೆ ಸಮಭಾವ ಆಗೋದು ಯಾವಾಗ, ಅವ್ರನ್ನ ಬಿಟ್ಟೋದು ಯಾವಾಗ? ತಾವ್ ಹೇಳಿದ್ರು ಓಕೆ. ಇವಾಗ ಕಾಮಗಾರಿಗಳು ಸುಮಾರು 6 ರಿಂದ 7 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಬರ್ತೀವಿ. ನಮ್ಮ ಗ್ರಾಮ ಪಂಚಾಯತಿ 1 ಕೋಟಿ ರೂಪಾಯಿ ಕಾಮಗಾರಿ ಪ್ರಯೋಜನ ನಾವು ಮಾಡ್ಬೇಕಲ್ಲ. ಅನಿವಾರ್ಯವಾಗಿ ನಾವು 5 ಕೋಟಿ ಕಾಮಗಾರಿಗಳನ್ನು ಕೈ ಬಿಡಲೇಬೇಕಾಗಿದೆ. ಆ ಚಲದಾಗ ನಾನು ಬಂದಿಲ್ಲ. ಈಗ ನಿಮ್ ಕಾಮಗಾರಿ ಹಾಕೊಂತೀವಿ, ಇವ್ರು ಇಟ್ಟಿವಲ್ಲ, ಇವ್ರು ನಂದ್ಯಾಕ್ ಬಂದಿರ್ಬೇಕು, ಇವ್ರು ಹಾಕೊಂಡ್ರೆ ನೀವು ನಂದ್ಯಾಕ್ ಬಂದಿರ್ಬೇಕು. 5 ಕೋಟಿ ಕಾಮಗಾರಿಗಳು ಬರ್ಸಿದಾಗ ನಾವು 1 ಕೋಟಿ ಪ್ರಯೋಜನ ಮಾಡಬೇಕಾದ್ರೆ 4 ಕೋಟಿದ ಜನರು ಅತೃಪ್ತ ಆಗೋದು ಕಾಮನ್. ನೀವು ವಾಸವದಾಗ ಬಂದಿರಿ ಬರ್ಸಿರಿ ಅಂತಾರಲ್ಲ, ಅದಕ್ಕೆ ಸರ್ ಮೇಜರ್ ಆಗಿ ಮಾಡ್ಕೊಂಡು ಈ ಸಲ ನಿಮ್ದು